ವಿಷಯವನ್ನ ಇಟ್ಕೊಂಡು ಇದೆಂತಹ ಹುಚ್ಚಾಟ. ಬೆಟ್ಟಕ್ಕೆ ಬಂದ್ರು ಆಣೆಯನ್ನ ಮಾಡದಂತಹ ಮಾಜಿ ಸಚಿವರುಗಳು ಇವರಿಬ್ರು ಬೆಟ್ಟದಲ್ಲೇ ಇದ್ದಾರೆ, ದೇವಸ್ಥಾನದಲ್ಲೇ ಇದ್ರು ಕೂಡ ಭೇಟಿ ಆಗದಂತಹ ನಾಯಕರು ಈಗಾಗಲೇ ಬೆಟ್ಟಕ್ಕೆ ಬಂದಿದ್ದಾರೆ. ಒಂದ್ ಕಡೆ ಮಾಜಿ ಸಚಿವ ಆಗಿರುವಂತಹ ಎಚ್ ವಿಶ್ವನಾಥ್, ಮತ್ತೊಂದ್ ಕಡೆ ಸಾರಾ ಮಹೇಶ್ ಬೆಟ್ಟದಲ್ಲೇ ಇದ್ರು, ದೇವಸ್ಥಾನದಲ್ಲೇ ಇದ್ರು, ದೇವಸ್ಥಾನದಲ್ಲಿ ಇದ್ರು ಕೂಡ ಭೇಟಿ ಆಗಿಲ್ಲ. ಸಚಿವರಾಗಿರುವಂತಹ ಸಾರಾ ಮಹೇಶ್ ಆದ್ರೆ ಈಗಾಗಲೇ ಸಾರಾ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗಾಗಲೇ ಎಚ್ ವಿಶ್ವನಾಥ್ ಅವರು ಮಹೇಶ್ ನೀನೇನು ಟಾಟಾ ಬಿರ್ಲಾನಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನಾನೇ ಚುನಾವಣೆಗೆ ನಿಲ್ಲೋದು ಹುಣಸೂರಿನಿಂದ ಅನ್ನುವಂತಹ ಮತ್ತೊಮ್ಮೆ ಮಾತನ್ನ ಹೇಳಿದ್ದಾರೆ ವಿಶ್ವನಾಥ್. ನನ್ನನ್ನ ಕೊಂಡ್ಕೊಂಡವರನ್ನ ಕರೆಸು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಈಗಾಗಲೇ ಸಾರಾ ಮಹೇಶ್ ಅವರು ದೇವಸ್ಥಾನದಲ್ಲಿ ಇದ್ದಾರೆ. ಒಂದ್ ಕಡೆ ವಿಶ್ವನಾಥ್ ಅವರು ಸಾರಾ ಮಹೇಶನ್ನ ಮತ್ತೆ ಹಿಗ್ಗಾಮುಗ್ಗಾ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಒಂದಷ್ಟು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಆಣೆ ಪ್ರಮಾಣ ಎಲ್ಲಿ ತನಕ? ಆಣೆ ಪ್ರಮಾಣ ಸಂಬಂಧ ಇಲ್ಲ, ಸುಮ್ನೆ ಯಾಕೆ ಆಣೆ ಪ್ರಮಾಣ ಅಲ್ಲ. ಅವ್ರು ಬಂದು ಇಲ್ಲ ನಾನು ವಿಶ್ವನಾಥನಲ್ಲಿ 25 ಕೋಟಿ ತಗೊಂಡಿದ್ದೀನಿ, ಎಸ್ ಬಾಪ ಅಲ್ಲಿ ಪ್ರಮಾಣ ಮಾಡ್ಬೋದು. ಸುಮ್ನೆ ಯಾಕೆ ಮಾಡ್ತೀರಿ? ನೀವು ಮಾಡಿರುವಂತ ಅಪಾದನೆ 25 ಕೋಟಿಗೆ ವಿಶ್ವನಾಥ ಮಾರ್ಕೊಂಡ್ರಂತೆ ಇದು ಅಪ್ಪಟ ಸುಳ್ಳು. ಎಷ್ಟು ಸುಳ್ಳು? ನೀವೇನೋ ಮೊನ್ನೆ ಯಾವುದು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಅದೇ ತರ ಇದೊಂದು ಸುಳ್ಳು. ಸಭಾ ಸ್ಥಾನಕ್ಕೆ ಹುಸಿ ರಾಜೀನಾಮೆ ಪತ್ರೆಯನ್ನು ಕಳಿಸಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಮಾಧ್ಯಮಗಳು ಹೇಳಿದ್ರೆ ಅಷ್ಟೇ ಸುಳ್ಳು ಇದು. ನಾಳೆ ಇವತ್ತು ಬರಲಿಲ್ಲ ಅಂದ್ರೆ ಅವರು ನನ್ನನ್ನು ಕೊಂಡ್ಕೊಂಡವನು, ಇದು ಸುಳ್ಳು. ಜನ ಏನಾದ್ರು ಅರ್ಥ ಮಾಡ್ಕೊಳ್ಳಿರಿ, ನನಗೆ ಸಮಾಧಾನ ಆಗಬೇಕು. ನಾನು ಘಾಸಿ ಆಗಿದ್ದೇನೆ, ಏನು ಹುಡುಗಾಟಿಕೇನ್ರಿ? ಎಲ್ಲಿ ಹಾದಿ ಬೀದಿಲಿ ಹೇಳಿರೋ ವಿಚಾರನ ಇದು? ಸಾರ್ವಭೌಮ ಸದನದಲ್ಲಿ ನನ್ನ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಹೊಟ್ಟೆ ಉರಿತದ್ರಿ. 40 ವರ್ಷಗಳ ಸುದೀರ್ಘ ಕಾಲ ನಾನು ಭಾಳ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದೇ ಅದು ಯಾರೋ DYSP ಅಂತ ಹೇಳ್ತಾನೆ, ನಿಮ್ಮ ಟಿಕೆಟೇ ಮಾರ್ಬಿಟ್ರು. ಯಾವುದೂ ಇಲ್ಲ. ಹುಣಸೂರು ವಿಧಾನಸಭಾ ಉಪಚುನಾವಣೆಗೆ ನಾನೇ ಕ್ಯಾಂಡಿಡೇಟ್. ನೀನು ಯಾಕೆ ಒಳಗಡೆ ಕೂತಿದ್ಯಪ್ಪ? ಹೋಗಿ ನೀನು ಯಾಕೆ ಒಳಗಡೆ ಕೂತಿದ್ಯಾ? ಹೋಗಿ ಅಲ್ಲಿಗೆ. ನೀನೊಬ್ಬ ಹೇಳಿ ಪಲಾಯನವಾದಿ. ಹೇಳೋದಷ್ಟು ನಾನು ಅದಕ್ಕೇನೆ ಇದನ್ನು ಭಾಳ ಬಹಿರಂಗವಾಗಿ ತೊಗೊಂಡ್ರದು. ಇವತ್ತು ರಾಜಕಾರಣಿಗಳ ಮೇಲೆ, ಅಧಿಕಾರಿಗಳ ಮೇಲೆ, ಮಾಧ್ಯಮದವರ ಮೇಲೆ ಇಲ್ಲ ಸಲ್ಲದ ಕ್ಷುಲ್ಲಕ ಆಪಾದನೆಯನ್ನು ಮಾಡಿ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದೀರಲ್ಲ, ಈ ಹಿಟ್ ಅಂಡ್ ರನ್ ನಿಲ್ಲಿ. ಈ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಇಂಥ ಮಹಾನುಭಾವ ಒಬ್ಬ ಸುಳ್ಳು ಹೇಳಿದ್ದಾನೆ, ಪಲಾಯನ ಮಾಡಿದ್ದಾನೆ. ಆದ್ರಿಂದ ಮಹೇಶ್ ನೀನು ಒಳಗೆ ಕೂತಿರು ಪರವಾಗಿಲ್ಲ. ನಿನ್ನ ಸುಳ್ಳಿನ, ಯಾಕೆಂದ್ರೆ ಈಗ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅದು ಸುಳ್ಳು. ಬರೇ ಸುಳ್ಳಿನ ಸರದಾರರುಗಳು ನೀವೆಲ್ಲನೂ ಕೂಡ. ಹಾಗಾಗಿ ಮಹೇಶ್ ಬೇರೆ ವಿಚಾರ ಏನು ಬೇಡ. ನಿನ್ನ ಪಲಾಯನವಾದಕ್ಕೆ ಧಿಕ್ಕಾರ, ನಿನ್ನ ಕುಹಕ ಹುಸಿ ಆಪಾದನೆಗಳಿಗೆ ಧಿಕ್ಕಾರ. ರಾಜ್ಯದ ಜನ ಇದನ್ನು ನೋಡ್ಲಿ. ದೊಡ್ಡವರಾದಂಥ ದೇವೇಗೌಡರು, ನಾಯಕರಾದಂಥ ಕುಮಾರಸ್ವಾಮಿಯವರು ಕೂಡ ನಿಮ್ಮನ್ನು ಗಮನಿಸಲಿ. ಈ ರಾಜ್ಯದ, ಈ ನಗರದ ಜನ ನಿಮ್ಮನ್ನು ನೋಡ್ಲಿ. ಆರೋಪ ಸುಳ್ಳು. ಆರೋಪ ಸತ್ಯವಾಗಿದ್ರೆ ಅವ್ನು ಬರ್ಬೇಕಾಗಿತ್ತು ಇಲ್ಲಿಗೆ. ನಾನು ಹೇಳಿದಂತೇನೆ ಬಂದಿದ್ದೇನೆ ದೇವಸ್ಥಾನಕ್ಕೆ, ಚಾಮುಂಡಿ ಬೆಟ್ಟಕ್ಕೆ, ಚಾಮುಂಡಿ ದೇವಿಯ ಸನ್ನಿಧಿಗೆ ನಾನು ಬಂದಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸಾರಾ ಮಹೇಶ್. ಸದನದಲ್ಲಿ ನಾನು ಅವತ್ತು ಏನ್ ಮಾತನ್ನ ಹೇಳಿದೆ ಆ ಮಾತಿಗೆ ನಾನು ಈಗಲೂ ಕೂಡ ಬದ್ಧ. ತಾಯಿ ಮುಂದೆ ಈ ಬಗ್ಗೆ ನಾನು ಆಣೆ ಪ್ರಮಾಣವನ್ನ ಮಾಡಿದ್ದೇನೆ. ದೇವಿಯ ಬಳಿ ನಾನು ಈಗಾಗಲೇ ಆಣೆ ಪ್ರಮಾಣವನ್ನ ಮಾಡಿದ್ದು, ದೇವಿ ಬಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೇನೆ. ಇನ್ನಾದ್ರೂ ಒಳ್ಳೆಯವರ ಸಹವಾಸ ಮಾಡಿ ಅಂತ ಹೇಳಿದ್ದಾರೆ ಸಾರಾ ಮಹೇಶ್. ಚಾಮುಂಡೇಶ್ವರಿ ಪೂಜೆ ಬಳಿಕ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೀವಿತಾವಧಿನಲ್ಲಿ ನಂಬಿಕಸ್ಥರು ಒಳ್ಳೆಯ ಸಹವಾಸ ಮಾಡ್ತಾರೆ. ನಂದು ಒಂದೇ ನಿಲುವು, ದೇವರ ಆಚೆ ಇದ್ರೂ ಒಂದೇ, ಒಳಗಡೆ ನನ್ನ ವೈಯಕ್ತಿಕವಾಗಿ
ನನ್ನ ಮೇಲೆ ಏನು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿ ಮಾತಾಡಿದ್ದೀರಿ ಅದನ್ನಾದ್ರೂ ಸತ್ಯ ಅಂತ ಹೇಳಿ. ಅವ್ರು ಕೇಳ್ತಾ ಇದ್ದಾರೆ ಸಾರಾ ಮಹೇಶ್ ಒಬ್ಬರೇ ಬಂದಿದ್ದಾರೆ, ಹಾಗಾದ್ರೆ ಸುಳ್ಳ? ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ನಾನು ಮೊದಲು ಏನು ಹೇಳಿದ್ದೆ, ನಿಮ್ಮೆಲ್ಲರ ಎದುರಿಗೂ ಏನು ಹೇಳಿದ್ದೆ, ನಾನು ಇವತ್ತು ಅದಕ್ಕೆ ಬರ್ತಾಯಿದ್ದೆ. ನನ್ನ ಮಾತಲ್ಲಿ ಯಾವ ಬದಲಾವಣೆ ಅಥವಾ ಅವರು ಎರಡೂ ಮಾಡೋಕ್ಕಾಗದೇ ಇದ್ದರೆ ನನ್ನ ಮೇಲೆ ನನ್ನ ವೈಯಕ್ತಿಕ ಜೀವನದಲ್ಲಿ ನೀವು ಹೊರಿಸಿರುವಂಥ ಆರೋಪ ಸತ್ಯ ಅಲ್ಲ, ಮತ್ತೆ ನಿಮ್ಮ ಮೇಲೆ ನಾನು ಸದನದಲ್ಲಿ ಏನು ಮಾತನಾಡಿದ್ದೀನಿ ಅದು ಸತ್ಯ ಅಂತ ಹೇಳಕ್ಕೂ ನಾನು ಬರ್ತಾ ಇದ್ದೀನಿ. ಒಂದ್ ಕಡೆ ಜನಪ್ರತಿನಿಧಿಗಳಿಗೆ ಪವಿತ್ರ ದೇಗುಲ ಅಂದ್ರೆ ಅದು ವಿಧಾನಸಭೆ. ಆದ್ರೆ ಆ ವಿಧಾನಸಭೆಯಲ್ಲಿ ಹೇಳುವಂತಹ ಮಾತಿಗೆ ನಾನು ಈಗಲೂ ಬದ್ಧ ಅಂತ ಹೇಳ್ತಾ ಇದ್ದಾರೆ ಸಾರಾ ಮಹೇಶ್. ಮತ್ತೊಂದು ಕಡೆ ದೇವರ ಸನ್ನಿಧಾನದಲ್ಲಿ ಆಣೆ ಪ್ರಮಾಣ ಮಾಡ್ತೀವಿ ಅನ್ನುವಂತಹ ಮಾತನ್ನ ರಾಜಾರೋಷವಾಗಿ ಹೇಳಿದ್ರು. ದೇವರು ನಂಬಿಕೆಯ ವಿಚಾರವನ್ನ ರಾಜಕೀಯಕ್ಕೆ ತಂದಿದ್ರು. ದೇವರ ಹೆಸರಲ್ಲಿ ಹುಚ್ಚಾಟವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆಣೆ ಪ್ರಮಾಣದ ವಿಚಾರವನ್ನ ಇಟ್ಕೊಂಡು ಇಡೀ ಒಂದು ರಾಜ್ಯದ ನಾಡ ದೇವತೆ ಆಗಿರುವಂತಹ ಚಾಮುಂಡಿ ದೇವಿಗೆ ಇಲ್ಲಿ ಅವಮಾನ ಮಾಡುವಂತಹ ಪ್ರಯತ್ನ ಆಗಿದೆ. ಇಲ್ಲಿ ಒಂದ್ ಕಡೆ ನಿಮ್ಮ ಕೆಟ್ಟ ರಾಜಕೀಯಕ್ಕೆ ದೇವರ ಸನ್ನಿಧಾನವನ್ನ, ಜನರ ಮನಸ್ಸನ್ನ, ಜನರ ಭಾವನೆಗಳನ್ನ ಯಾಕೆ ಆಟ ಆಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ. ಜನರೇ ನೀವೇ ಇವರಿಗೆ ಪಾಠವನ್ನ ಕಲಿಸಬೇಕಾಗತ್ತೆ. ಯಾಕಂದ್ರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ದೇವರ ವಿಚಾರವನ್ನ, ನಂಬಿಕೆಯ ವಿಚಾರವನ್ನ ಇಟ್ಕೊಂಡು ಆಟ ಆಡೋದು ಎಷ್ಟು ಸರಿ? ಇದು ನಿಮಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ? ಇದು ನಿಜವಾಗ್ಲೂ ಕೂಡ ಮಾಡ್ತಾ ಇರುವಂತಹ ಕೆಲಸ ಅತ್ಯಂತ ಹೀನ ಕೆಲಸ ಅಂತಾನೆ ಹೇಳಬೇಕಾಗತ್ತೆ. ಸೊ ನೀವು ಕೂಡ ಕರೆ ಮಾಡಬಹುದು, ನಮ್ ಜೊತೆ ಮಾತನಾಡಬಹುದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಳ್ಳಾರಿಯಿಂದ ಭಾಷಾ ಅನ್ವರ್ ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ? ಒಂದ್ ಕಡೆ ಯಾರು ಕೂಡ ಕರೆದಿಲ್ಲ ಇವರನ್ನ, ನೀವು ಆಣೆ ಪ್ರಮಾಣ ಮಾಡಿ ಅಂತ ಹೇಳಿ. ಆದ್ರೆ ಆಣೆ ಪ್ರಮಾಣದ ಹೆಸರಲ್ಲಿ ಜನ ನಂಬಿರುವಂತಹ ದೇವರನ್ನ, ನಂಬಿಕೆಯನ್ನ ಹಾಳು ಮಾಡ್ತಾ ಇದ್ದಾರಾ ಈ ರಾಜಕಾರಣಿಗಳು ಅಂತ? ಹೌದು ಮೇಡಮ್, ಯಾಕಂದ್ರೆ ಇಬ್ರು ಒಳ್ಳೆ ವ್ಯಕ್ತಿಗಳೇ. ಸಾರಾ ಮಹೇಶ್ ಈ ಕಡೆ ವಿಶ್ವನಾಥ್, ಅವರು ಮಿನಿಸ್ಟರ್ ಆದ್ರೆ ಇವರು ಮಿನಿಸ್ಟರ್ ಆದ್ರೆ. ಆದ್ರೆ ನಾನೊಬ್ಬ ಮುಸಲ್ಮಾನ್ ಮೇಡಮ್ ಹೇಳ್ತೀನಿ, ಚಾಮುಂಡಿ ಬೆಟ್ಟ ಇಡೀ ವಿಶ್ವಕ್ಕೆ ಪ್ರಸಿದ್ಧವಾದ ಚಾಮುಂಡಿ ಬೆಟ್ಟದಲ್ಲಿ ಇವರು ಹೋಗಿ ಆಣೆ ಪ್ರಮಾಣ ಮಾಡ್ತಾರೆ ಅಂದ್ರೆ ಆ ಚಾಮುಂಡಿ ದೇವರಿಗೆ ಏನಾಗ್ಬೇಕು? ಇವರು ಮಾನವರಿಗೆ ಇದೆ ಮೇಡಮ್ ಇವ್ರಿಗೆ. ಅಲ್ಲ, ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾರೆ, ಸರಿ, ಸತ್ಯಾಸತ್ಯತೆನೋ ಹೊರ ಬರುತ್ತೆ ಅನ್ಕೊಂಡ್ರೆ ಅಲ್ಲಿ ಹೋಗಿ ನಾವು ಆಣೆ ಪ್ರಮಾಣ ಮಾಡೋದಿಲ್ಲ ಅಂತ ಹೇಳಿ ನಾಟಕವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರಲ್ಲ. ಯಾರಾದ್ರೂ ಕೇಳಿದ್ರ ಇವ್ರ ಹತ್ರ ಈ ತರ ಆಗಿ? ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲ್ಸನ ಇದು ಅಂತ? ಅದೇ ಮೇಡಮ್, ಇವ್ರು ನೋಡ್ರಿ ಹೊರ ಕುಂದಾಡಿದ್ರೆ, ಇವ್ರು ಹೊರ ಕುಂದಾಡಿದ್ರೆ ಯಾರಾದ್ರೂ ಒಬ್ರನ್ನ ಇವ್ರು ಜನಪ್ರತಿನಿಧಿಗಳ ಮೇಡಮ್? ಇವ್ರು ಜನಪ್ರತಿನಿಧಿಗಳೇ ಅಲ್ಲ, ಇವ್ರು MLA ಮಿನಿಸ್ಟರ್ಸೇ ಅಲ್ಲ. ಆದ ಕಾರಣ ಇವ್ರಿಗೆ, ಯಾಕಂದ್ರೆ ಇವರು ಅವರು ಒಬ್ಬರು ಒಳಗಿದ್ದಾರೆ, ಒಬ್ರು ಹೊರಗಿದ್ದಾರೆ. ಆದ್ರೆ ಸದನದಲ್ಲಿ ಏನ್ ಹೇಳಿದ್ರು ಸಾರಾ ಮಹೇಶ್ ಅವರು, 25 ಕೋಟಿ ಇವರು ವಿಶ್ವನಾಥ್ ಸರ್ ಇಸ್ಕೊಂಡಿದ್ದಾರೆ, ಅದನ್ನ ನಾನು ಸಾಬೀತುಪಡಿಸ್ತೀನಿ, ಆಣೆ ಪ್ರಮಾಣ ಮಾಡ್ತೀನಿ ಚಾಮುಂಡಿ ಬೆಟ್ಟದಲ್ಲಿ ಅಂತ. ಆ ಚಾಮುಂಡಿ ಬೆಟ್ಟದಲ್ಲಿ ಇವ್ರು ಮಾತ್ರ ಯಾವುದೋ ಚಾಮುಂಡಿ ಬೆಟ್ಟದಲ್ಲಿ ಅರ್ಚನೆ ಮಾಡೋದು ನಾ ಆಣೆ ಮಾಡಿದೆ ಅಂದ್ರೆ ವಿಶ್ವನಾಥ್ ಸರ್ ಎದುರಿಗಿರ್ಬೇಕು, ಇವ್ರು ಆಣೆ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ ಆಣೆ ಮಾಡಿದಾರೋ ಇಲ್ಲ ಅಂತ. ಅವಾಗ ಎಸ್, ಥ್ಯಾಂಕ್ ಯು ಭಾಷಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅವರು ನನ್ನ ಕರೆದಿದ್ರು, ಅವರು ಮೇಲಿರುವಂತ ಆರೋಪ, ಒಂದು ನನ್ನ ಮೇಲಿರುವಂತ ಆರೋಪ ಅವ್ರು ಏನ್ ಮಾಡಿದ್ದಾರೆ ಅದಾರು ಸತ್ಯ ಅಂತ ಹೇಳಿ ಇಲ್ಲ, ಇದನ್ನ ವಿಶ್ವನಾಥ್ ಅವರು ಈಗಲೂ ಕೂಡ ಹೊರಗಡೆ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿ, ಅವ್ರು ನಿಮ್ಮನ್ನೇ ಮಾಡ್ತೀನಿ. ನಾನು ಅವ್ರನ್ನ ಭೇಟಿ ಮಾಡಲ್ಲ. ನಾನೀಗಾಗಲೇ ಅವ್ರನ್ನ ನೇರವಾಗಿ ನ್ಯೂಸ್ 18 ಜೊತೆ ಕೂಡ ಮಾತನಾಡಿದ್ದಾರೆ ಸಾರಾ ಮಹೇಶ್ ಅವರು. ಎಸ್, ಈಗಾಗಲೇ ಜನ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಬೇಕಾಗುತ್ತೆ. ಏನಾಗ್ತಾ ಇದೆ ಈ ತರದಂತಹ ವಿಚಾರಗಳನ್ನ ಯಾವ ರೀತಿಯಾಗಿ ತಮ್ಮ ಹಿತಾಸಕ್ತಿಗಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಬ್ಬ ಕಾಲರ್ ನಮ್ ಜೊತೆ ಈಗ ಕರೆಯಲ್ಲಿದ್ದಾರೆ. ಗುರುಮೂರ್ತಿ ಅವರೇ, ಚಿಕ್ಕಮಗಳೂರಿಂದ ಕರೆ ಮಾಡಿದ್ರೆ ಏನ್ ಹೇಳಕ್ ಬಯಸ್ತೀರಾ? ಇಂತಹ ಒಂದು ವಿಚಾರಗಳನ್ನ, ನಂಬಿಕೆಯ ವಿಚಾರ, ದೇವರ ವಿಚಾರವನ್ನ ಇವರು ತಮ್ಮ ಹಿತಾಸಕ್ತಿಗಾಗಿ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಇದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಕೆಟ್ಟದು ಅಂತ ಅನ್ಸುತ್ತೆ? ಯಾಕಂದ್ರೆ ಭಾವನೆಗಳನ್ನ, ಜನರ ನಂಬಿಕೆಗಳನ್ನ ಇಟ್ಕೊಂಡು ಬದುಕುವಂತಹ ಜನ ನಾವೆಲ್ಲರೂ ಕೂಡ ಅಂತ. ಇಂದಿನಿಂದ ಹಳ್ಳಿಗಳಲ್ಲೆಲ್ಲ ಅನುಮತಿ ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಮೂರ್ತಿ ಅವರೇ, ನೆಟ್ವರ್ಕ್ ಇರುವಂತಹ ಪ್ಲೇಸ್ ಬಂದ್ ಮಾತಾಡಿ. ಓಕೆ, ಏನೋ
KR ನಗರದಿಂದ ಹೇಮಂತ್ ಅನ್ನೋರು ಕರೆ ಮಾಡಿದ್ದಾರೆ. ಹೇಮಂತ್ ಅವರು ಏನ್ ಹೇಳಕ್ ಬಯಸ್ತೀರಾ? ಯಾವ ರೀತಿಯಾಗಿ ಜನರ ಒಂದು ವಿಚಾರವನ್ನ, ನಂಬಿಕೆಯ ವಿಚಾರವನ್ನ, ದೇವರನ್ನ ಇಲ್ಲಿ ಬಲಿಪಶು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಮೇಡಮ್, ಅದು ಏನಂತ ಇದೆ ಅಂತಂದ್ರೆ ಇಲ್ಲಿ KR ನಗರದಲ್ಲಿ ಇವರು ರಾಜಕೀಯ ಕೆಸರಾಟಕ್ಕೆ ಜನನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂಥರ ಮಂಗಗಳನ್ನೇ ಮಾಡ್ತಿದಾರೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ಇವರು. ಏನಕ್ಕೆ ಅಂತಂದ್ರೆ ಇವರು 40 ವರ್ಷದಿಂದ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ವಿಶ್ವನಾಥ್ ಅವರು ಕೂಡ ತುಂಬಾನೇ ಮೇಧಾವಿಗಳು ಹೇಳ್ಬೇಕು. ಯಾಕಂದ್ರೆ ಅವರು ತುಂಬಾನೇ ಒಂದು ಇದ್ ಮಾಡ್ಕೊಂಡ್ ಬಂದಂತವ್ರು, ಜನಗಳಿಗೆ ಕಷ್ಟ ಸುಖದಲ್ಲಿ ಇದ್ ಮಾಡ್ಕೊಂಡ್ ಬಂದಂತವ್ರು. ತಾರಾ ಮಹೇಶ್ ಅವರು ಕೂಡ ಒಂದು ಜನಜೀವನದಲ್ಲಿ, ಸಾಮಾನ್ಯ ಜನಜೀವನದಲ್ಲಿ ತುಂಬಾನೇ ಹೆಲ್ಪ್ ಮಾಡಿದಂತವ್ರು. ಆದ್ರೆ ಪ್ರಸ್ತುತ ಇವ್ರು ಏನ್ ಮಾಡ್ತಿದಾರೆ, ಇವರಿಬ್ಬರ ಒಂದು ಕೆಸರಾಟಕ್ಕೆ ಅವ್ರು ಹೇಳ್ತಾರೆ ಅಂದ್ರೆ ತಾರಾ ಮಹೇಶ್ ಕರ್ಕೊಬರಕ್ಕೆ ಹೇಳಿದ್ದೆ, ದುಡ್ಡು ಕೊಟ್ಟವ್ರನ್ನ ಅವನ್ನ ಕರ್ಕೊ ಬಂದಿಲ್ಲ ಅಂತ ಕರ್ಕೊಬರಕ್ಕೆ ಹೇಳಿದ್ದೆ ನಾನು. ಅವ್ರು ಇನ್ನೂ ಕರ್ಕೊ ಬಂದಿಲ್ಲ, ಹಂಗಾಗಿ ಅವ್ರು ಸತ್ಯ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ದೇವಸ್ಥಾನಪ್ಪ, ದೇವಸ್ಥಾನ ಯಾರೇನ್ ಸರ್, ಈಗ ಅವರು ಹೇಳ್ತಿರೋದೇನಂದ್ರೆ ತಾರಾ ಮಹೇಶ್ವರನ ಒಬ್ರನ್ನ ಕರ್ಕೊಬರಕ್ಕೆ ಹೇಳಿದ್ದೆ, ನನ್ಗೆ ಹಣ ಕೊಟ್ಟವ್ರನ್ನ ಕರ್ಕೊ ಬಂದಿಲ್ಲ ಹೇಳಿದ್ನಲ್ಲ ಒಬ್ರ ಹೆಸರು, ಅವರೇ ಕರ್ಕೊ ಬರೋರು. ಸರ್, ಈಗ ಏನಂತ ಕೊಂಡದಾಗ ಹಣ ಮಾಡಿದ್ರಿ? ಅವ್ರು ಹೇಳ್ಬೇಕು, ಸತ್ಯ ಮಾಡ್ತೀನಿ ಅಂತ ಬಂದ್ರಲ್ವಾ, ಬರ್ಲಿ. ನೀವು ಅವ್ರನ್ನ ಭೇಟಿ ಮಾಡಲ್ಲ, ಅವ್ರ ದೇವಸ್ಥಾನ ಮುಂದೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಒಟ್ಟಾರೆಯಾಗಿ ಇದಿಷ್ಟು ತಾರಾ ಮಹೇಶ್ವರ ಮತ್ತು ನಾನು ಯಾವುದೇ ಕಾರಣಕ್ಕೂ ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡಲ್ಲ. ನಾನು ಹೇಳಿದಂತೆ ಆಣೆಯ ಪ್ರಮಾಣವನ್ನ ದೇವಸ್ಥಾನ ಮುಂದೆ ಮಾಡಿದ್ದೀನಿ ಅನ್ನೋದು ಅವರ ಮಾತು. ಮೈಸೂರಿನ ಕ್ಯಾಮರಾ ಮೊದಲ ಜೊತೆ ರಾಘವೇಂದ್ರ ರಾಜ, ನ್ಯೂಸ್ 18 ಕನ್ನಡ. ಆಣೆ ಪ್ರಮಾಣ ಅನ್ನೋದನ್ನ ಆಟದ ವಸ್ತುವನ್ನಾಗಿ ಮಾಡ್ಕೊಂಡಿದಾರಾ ಅನ್ನೋದು ಈಗ. ಯಾಕಂದ್ರೆ ದೇವರ ಹೆಸರಲ್ಲಿ ಆಣೆಯನ್ನ ಮಾಡ್ತೀವಿ ಅಂತ ಹೇಳಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಹೈ ಡ್ರಾಮಾವನ್ನೇ ದೇವಸ್ಥಾನದ ಮುಂಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆಣೆ ಪ್ರಮಾಣವನ್ನ ಮಾಡುವುದರ ಮೂಲಕ ತಾವು ಮಾಡ್ತೀವಿ ಅಂತ ಹೇಳಿ ಮಾಡದೇ ಇರೋ ಮೂಲಕ ಚಾಮುಂಡಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ಇಡೀ ಒಂದು ನಾಡಿನ ನಾಡ ದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇಂತಹ ನಾಟಕ ಬೇಕಾಗಿತ್ತ? ಇಂತಹ ಮಾತುಗಳು ಬೇಕಾಗಿತ್ತ? ಕೆಟ್ಟ ರಾಜಕೀಯವನ್ನ ಮಾಡ್ತಿದ್ದಾರೆ. ತಮ್ಮ ಕೆಟ್ಟ ರಾಜಕೀಯಕ್ಕೋಸ್ಕರ ಈ ತೀರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಒಂದ್ ಕಡೆ ಜನರೇ, ನೀವೇ ಇವರಿಗೆ ಪಾಠವನ್ನ ಕಲಿಸಬೇಕಾಗತ್ತೆ. ಇನ್ನು ನೆಲಮಂಗಲದಿಂದ ನಾಗೇಶ್ ಅನ್ನುವರು ಕರೆ ಮಾಡಿದ್ದಾರೆ. ನಾಗೇಶ್ ಅವರೇ, ಏನ್ ಹೇಳಕ್ ಬಯಸ್ತೀರಾ? ಇಂತಹ ಒಂದು ಕೆಟ್ಟ ಚಾಳಿಗೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇವರು ದೇವರನ್ನ, ನಂಬಿಕೆಯನ್ನ ಈ ರೀತಿಯಾಗಿ ಆಟದ ವಸ್ತುವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಹೌದು ಮೇಡಮ್ ನವರೇ, ನಾವು JDS ಪಕ್ಷದವರೇ, ಇವರು ಇಬ್ರು JDS ಪಕ್ಷದಾಗ ಇದ್ದಾರನೆ. JDS ಪಕ್ಷದವ್ರು ಇದ್ದರು ಈ ತರ ಎಲ್ಲ ಕುಮಾರಣ್ಣವ್ರಿಗಾಗ್ಲಿ, ದೇವೇಗೌಡರಿಗಾಗ್ಲಿ, ಎಲ್ಲರಿಗೂ ಆಗ್ಲಿ ಎಲ್ಲಾ ಕೆಟ್ಟ ಹೆಸರು. ದೇವೇಗೌಡರ ಫ್ಯಾಮಿಲಿ ಅಂದ್ರೆ ದೇವರು, ನಂಬಿಕೆ ಅನ್ನುವಂಥದ್ದನ್ನ ಸಾಕಷ್ಟು ವರ್ಷಗಳಿಂದ ಕೂಡ ನಂಬ್ಕೊಂಡು ಬಂದಂತವ್ರು. ಆದ್ರೆ ಈಗ ದೇವರ ಹೆಸರಲ್ಲೇ ಈ ತರ ಕೆಲಸಗಳನ್ನ ಮಾಡ್ತಿದಾರಲ್ಲ. ಇವ್ರು ಮಾಡೋ ಕೆಟ್ಟ ಕೆಲ್ಸಕ್ಕೆ ಆ ಕುಮಾರಣ್ಣ ಆಗ್ಲಿ, ನಮ್ಮ ದೇವೇಗೌಡರು ಅಪ್ಪಾಜಿ ಆಗ್ಲಿ, ಇವರೆಲ್ಲ ತಲೆ ಬಗ್ಸಂಗೆ ನಮ್ಮ ಪಕ್ಷ, ನಮ್ಮ JDS ಅಂದ್ರೆ ನಾವು ಹೇಳ್ಕೊಳಕ್ಕೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಆಮೇಲೆ ಇವ್ರು ಮೊನ್ನೆಲ್ಲನ ಚಾಮುಂಡೇಶ್ವರಿ ಇದು ದಸರಾ ಆಯ್ತು, ಆ ಅಮ್ಮನ ಮ್ಯಾಗೆ ನಮ್ಮ ಇಡೀ ಜನ ಆಗ್ಲಿ, ಇಡೀ ಪ್ರಪಂಚನ ಆಗ್ಲಿ ನಂಬಿಕೆ ಇಕ್ಕವ್ರೆ. ಒಂದು ಕೆಟ್ಟ ಚಾಳಿಗೆ ಕಾರಣರಾಗಿದ್ದಾರೆ ಅನ್ನೋದು ನಾವು ಹೇಳಬೇಕಾದ ದುರ್ದೈವದ ಸಂಗತಿಯಿಂದ. ಥ್ಯಾಂಕ್ ಯು ನಾಗೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವಿಶ್ವನಾಥ್ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರ, ಏನ್ ಹೇಳಕ್ ಬಯಸ್ತೀರಾ? ಇಂತಹ ಒಂದು ಕೆಟ್ಟ ಚಾಳಿಗೆ ಜನ ಇಡುವಂತಹ ನಂಬಿಕೆ ಆಗಿರಬಹುದು, ಅಥವಾ ಜನ ದೇವರನ್ನ ನಂಬ್ತಾರೆ, ಅದನ್ನೇ ಹಾಳು ಮಾಡುವಂತಹ ಪ್ರಯತ್ನ ಮಾಡ್ತಾರಲ್ಲ ತಮ್ಮ ಕೆಟ್ಟ ಹೊಲಸು ರಾಜಕೀಯಕ್ಕೆ ಅಂತ. ಹೌದ್ರಿ ಮೇಡಮ್, ಜನ ಅಂತೂ ನಂಬ್ತಾರೆ ಬಿಡ್ರಿ, ಇಡೀ ಜಗತ್ತೇ ನಂಬ್ತದ ದೇವ್ರು. ಆದ್ರೆ ಇವರು ತಾರಾ ಮಹೇಶ್ ಅವರು ಹೇಳಿದ್ದು ತಾನು ಕೊಟ್ಟಿದಿ ಅಂತ ಏನು ಹೇಳಿಲ್ಲಲ್ಲ. ಅವ್ರು ಮತ್ತೊಬ್ಬರು ತಗೊಂಡಿದ್ದಾನೆ, ಆಣೆ ಪ್ರಮಾಣ ಮಾಡಿ ಹೇಳ್ತೀನಿ ತಗೊಂಡಿದ್ದಾರೆ ಅಂದಾನೆ. ಅವರು ತಗೊಂಡಿಲ್ಲ ಅಂತ ಇವ್ರು ಹೇಳಿದ್ದಾರೆ. ಆದ್ರೆ ಆಣೆ ಮಾಡ್ಲಿಕ್ಕಂತೂ ಬಂದಿದಾರಲ್ಲ ಮೇಡಮ್. ಅಲ್ಲ, ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು ಕೆಲಸ. ಥ್ಯಾಂಕ್ ಯು ವಿಶ್ವನಾಥ್ ಅವರು ಜೊತೆ ಮಾತನಾಡಿದಕ್ಕಾಗಿ.
ಗವಿಗಂಗಾಧರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಸುಂದರ ದೀಕ್ಷಿತ್ ಅವರೇ, ಒಂದ್ ರೀತಿಯಲ್ಲಿ ದೇವಸ್ಥಾನವನ್ನ, ನಂಬಿಕೆಯ ವಿಚಾರವನ್ನ ನಾವು ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಬಳಸೋದಿಲ್ಲ. ಆದ್ರೆ ಈಗ ದೇವರನ್ನ, ದೇವಸ್ಥಾನವನ್ನ, ಇಂತಹ ನಂಬಿಕೆಯ ವಿಚಾರವನ್ನೇ ತಮ್ಮ ಕೆಟ್ಟ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರೋದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲ್ ಆಗಿ ಇದು ತುಂಬಾ ತಪ್ಪಾದ ವಿಷಯ. ಈ ತಪ್ಪಾದ ವಿಷಯ ಹೇಗಿದೆ ಅಂತಂದ್ರೆ, ಈಗ ಬಂದು ನಾವು ದೇವರು ಅಂದ್ರೆ ನಮ್ಮ ಕಷ್ಟ ಸುಖ ಎಲ್ಲದಕ್ಕೂ ನಾವು ದೇವ್ರನ್ನ ನೆನೆಸ್ತೀವಿ. ಅದರಲ್ಲಿ ಕಷ್ಟದಲ್ಲಿ ತುಂಬಾ ನೆನೆಸ್ತೀವಿ, ದುಃಖದಲ್ಲಿ ಬಹಳ ಕಮ್ಮಿ ನೆನೆಸ್ತೀವಿ. ಅಂತ ಒಂದು ಪರಿಸ್ಥಿತಿ ಆದ ದೇವರು ಇಲ್ಲಿ, ಅದರಲ್ಲಿ ಅಮ್ಮನವರು ಉಗ್ರ ದೇವತೆ. ಈ ಬೇರೆ ದೇವರುಗಳ ಹತ್ರ ಆಟ ಆಡೋದು ತಕ್ಷಣವಾಗಿ ನಡೆಯುತ್ತೆ. ಆದ್ರೆ ಬಟ್ ಇವ್ರು ಬಂದು ಚಾಮುಂಡೇಶ್ವರಿ ಹತ್ರ ಆಟ ಆಡಕ್ ಹೋದ್ರೆ ಅಮ್ಮ ಸುಮ್ನೆ ಇರ್ತಾಳ? ಮೊದಲೇ ರಾಕ್ಷಸರನ್ನ ಕೊಂದವಳು. ಅಂತ ಅವಳನ್ನ ಹೋಗಿ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮನಸ್ಸಲ್ಲಿ ನೆನೆಸ್ಕೊಳ್ಳೋದೇ ದೊಡ್ಡ ತಪ್ಪು. ನೆನೆಸ್ಕೊಂಡ್ಮೇಲೆ ಅಟ್ಲೀಸ್ಟ್ ಅವಳ ಪಾದ ಹತ್ರ ಹೋಯ್ತಮ್ಮ ನಾವು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ಅವ್ರಿಗೆ ಅನುಕೂಲ ಆಗ್ತಿತ್ತು, ಒಳ್ಳೇದಾಗ್ತಿತ್ತು. ಈಗ ಏನಾಗಿದೆ ಅಂದ್ರೆ ಅವರ ನಾಶನಕ್ಕೆ ಅವರೇ ದಾರಿ ಮಾಡ್ಕೊಂಡ್ರು ಅಂತ ಆಗತ್ತೆ. ಈ ಹಿಂದೆ ಮಂಜುನಾಥನ ಆಣೆ ಅಂತ ಹೇಳುವಂತಹ ಮಾತುಗಳಿತ್ತು, ಪ್ರತೀತಿತ್ತು, ಅದರಿಂದ ಏನೇನಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಮತ್ತೆ ಇನ್ನೊಂದು ಇಂತಹ ಒಂದು ರಾಜಕೀಯಕ್ಕೆ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ತರದ ಮಾಡೋದು. ಈಗ ಚಾಮುಂಡಿಯನ್ನು ಕೂಡ ಹೇಳ್ಕೊಂಡ್ ಬಂದಿರಿ, ಇನ್ನು ನಾಳೆ ಇನ್ನೊಂದು ದೇವರನ್ನ ಹಿಂಗೆ ಹೇಳ್ಕೊಂಡ್ ಬರ್ಬೋದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ. ಖಂಡಿತ ಇದು ತಪ್ಪಾಗುತ್ತೆ. ಯಾಕೆಂದ್ರೆ ದೇವರ ವಿಷಯಗಳಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ದೇವರುಗಳಿಗೆ ಒಂದು ಒಳ್ಳೆ ಸ್ಥಾನಮಾನಗಳಿದೆ. ನಾವು ಏನಾದ್ರು ದೇವ್ರನ್ನ ನೆನೆಸ್ಕೊಂತಿದೀವಿ ಅದು ಖಂಡಿತ ನಡೆಯುತ್ತೆ. ಈಗ ನಾವ್ ಏನೇ ಒಂದ್ ಕಾರ್ಯ ಮಾಡ್ಬೇಕಾದ್ರೂ ಮೊದಲು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ನಮ್ ಕಾರ್ಯಗಳನ್ನ ನಾವು ನಡೆಸ್ತೀವಿ. ಕೆಟ್ಟದ್ ಮಾಡಕ್ ಹೋಗೋರು ಅದೇ ಮಾಡ್ತಾರೆ, ಒಳ್ಳೇದ್ ಮಾಡಕ್ ಹೋಗೋರು ದೇವ್ರ ನೆನೆಸ್ಕೊಂತಾರೆ. ಅಂತ ಕಾಲದಲ್ಲಿರುವಾಗ ಇವ್ರು ಈ ತರ ಎಲ್ಲ ಪಬ್ಲಿಕ್ ನಲ್ಲಿ ಬೇರೆಯವ್ರಿಗೆಲ್ಲ ಒಂದು ಆ ದೇವ್ರ ಮೇಲೆ ಭಕ್ತಿ ಕೆಲವಂತ ಸನ್ನಿವೇಶ ಮಾಡ್ಕೊಟ್ರೆ ಇವರೆಲ್ಲ ಯಾಕೆ ರಾಜಕೀಯದಲ್ಲಿದ್ದಾರೆ ಅಂತ ನನ್ನ ಒಂದು ಪ್ರಶ್ನೆ ತಾಯಿ. ಜನರಿಗೆ ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತಾರೆ ಇವರು ಅಂತ ಈ ತರ ಎಲ್ಲ ಮಾಡ್ಕೊಂಡು? ಯಾಕಂದ್ರೆ ಯಾರು ಹೇಳಿರ್ಲಿಲ್ಲ ಇವರಿಗೆ ನೀವು ಆಣೆ ಮಾಡಿ ಅಥವಾ ನೀವು ಆಣೆ ಮಾಡಿ ಪ್ರೂವ್ ಮಾಡಿ ಅಥವಾ ದೇವಸ್ಥಾನಕ್ಕೆ ಬನ್ನಿ ಚಾಮುಂಡಿ ಬೆಟ್ಟದಲ್ಲೇ ಮಾಡಿ ಅಂತ ಹೇಳಿ ತಾವಾಗೇ ಹೇಳ್ಕೊಂಡಂತಹ ಮಾತು. ಆದ್ರೆ ಈಗ ಮಾತ್ರ ನಾಟಕವನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನ, ಜನರನ್ನ ಮೂರ್ಖರನ್ನಾಗಿಸುವಂತಹ ಪ್ರಯತ್ನ ಅಂತ ದೇವರ ಹೆಸರಲ್ಲಿ. ಅದೇ ಇವ್ರು ದೇವ್ರ ಹತ್ರ ನಾಟಕ ಆಡಿದ್ರೆ ದೇವ್ರೇನಾದ್ರೂ ನಾಟಕ ಆಡಕ್ ಶುರು ಆಗ್ಬಿಟ್ಟು ಇವ್ರಿಗೆ ಇರೋದೇ ಇಲ್ವೇ? ಇವ್ರ ಆ ಪಾತ್ರಧಾರಿಗಳೇ ಆಗೋಕ್ ಸಾಧ್ಯ ಇಲ್ವಲ್ಲ, ಹಾಗಾಗ್ಬಿಡುತ್ತಲ್ಲ. ಇವತ್ತು ನಮ್ಮಗಳಲ್ಲಿ ಹಿಂದೂ ಧರ್ಮದ ಪ್ರಕಾರ ಧರ್ಮಸ್ಥಳ, ಕೊಲ್ಲೂರು ಮೂಕಾಂಬಿಕಾ, ಚಾಮುಂಡಿ ಇಂಥ ದೇವರುಗಳನ್ನೆಲ್ಲ ಬಹಳ ನಂಬ್ತಾರೆ ಜನ. ಅಂತ ನಂಬಿಕೆಯಾದ ಸ್ಥಳದಲ್ಲಿ ಇವ್ರ ಇಂಥ ಅಪನಂಬಿಕೆಗಳನ್ನ ಇವರೇ ಕೂಡ ಕ್ರೋಢೀಕರಿಸಿದ್ರೆ ಆ ಭಗವತಿ ಸುಮ್ಮನೆ ಇರ್ತಾಳ ಇವಳಿಗೆ? ಆದ್ರಿಂದ ಅದು ಇನ್ಮೇಲೆ ಬುದ್ಧಿ ತಿಳ್ಕೊಂಡಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಏನ್ ಈಗ ಆಣೆ ಪ್ರಮಾಣ ಅಂತೂ ಮಾಡಿಲ್ಲ, ಒಬ್ರಿಂದೊಬ್ರು ವೇಟ್ ಮಾಡ್ತಾ ಇದ್ರು. ಒಬ್ರು ಆಣೆ ಪ್ರಮಾಣ ನಾನು ಮಾಡಿದೀನಿ ದೇವಸ್ಥಾನದೊಳಗೆ, ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿದ್ದಾರೆ. ಏನು ಕ್ಷಮೆಯನ್ನ ಕೇಳುವುದ್ರ ಮೂಲಕ, ಅಟ್ಲೀಸ್ಟ್ ನಾನು ತಪ್ಪಾಗಿ ಹೇಳುದ್ರ ಮೂಲಕ ಆದ್ರೂ ತಮ್ಮ ತಪ್ಪನ್ನ ತಿದ್ಕೊಳ್ಬಹುದಾ ಅಂತ? ಅದೇ ಈ ಕ್ಷಮೆಗೆಲ್ಲ ಕ್ಷಮೆ ಸಿಕ್ಕೋದೇ ಇಲ್ಲ. ಯಾಕೆಂದ್ರೆ ಇವರಾಗೆ ಕ್ರಿಯೇಟ್ ಮಾಡಿದ್ದಲ್ಲ, ದೇವ್ರೇನು ಇವ್ನ ಕರೆದು ನನ್ನ ಹತ್ರ ನೀವು ಪ್ರಮಾಣ ಮಾಡಿ ಅಂತ ಹೇಳಿಲ್ಲ. ಕರೆಕ್ಟ್, ಇವರೇ ಕ್ರಿಯೇಟ್ ಮಾಡಿದ್ರು. ನಾವೇ ಬಂದು ನೀನು ಸನ್ನಿಧಾನದಲ್ಲಿ ಪ್ರಮಾಣ ಮಾಡ್ತೀವಿ ಅಂತೇಳಿ ಈಗ ಇವ್ರು ತಪ್ಪಿಸ್ಕೊಂಡ್ರೆ ಆ ಚಾಟಿ ಏಟಿ ಯಾವತ್ತಾರು ಒಂದಿನ ಖಂಡಿತ ಬಿದ್ದೇ ಬೀಳುತ್ತೆ. ಅಂದ್ರೆ ರಾಜನ್ ನಂಬಿಕೊಂಡ ದೈವಂ ನಿಂದ್ರುಕೊಂಡಮ್ ಅಂತ ತಮಿಳ್ನಲ್ಲಿ ಒಂದು ಗಾದೆ ಇದೆ. ರಾಜ ಆದವನು ತಕ್ಷಣ ಶಿಕ್ಷೆ ಕೊಟ್ಬಿಡ್ತಾನೆ, ದೇವರುಗಳು ಕಾದು ಶಿಕ್ಷೆ ಕೊಡ್ತಾರೆ. ದೇವರು ಶಿಕ್ಷೆ ಕೊಟ್ರೆ ಇವ್ರು ತಿರ್ಗಾ ಇನ್ನ ಶಿಕ್ಷೆ ಪಡೆಯಕ್ಕೆ ಇವ್ರು ಇರೋದೇ ಇಲ್ಲ. ಓಕೆ, ಧನ್ಯವಾದಗಳು ಡಾಕ್ಟರ್ ಸೋಮಸುಂದರ ದೀಕ್ಷಿತ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಜನಪ್ರತಿನಿಧಿಗಳಾಗಿದ್ದವರು ಆಣೆ ಪ್ರಮಾಣದ ವಿಚಾರವನ್ನ ಆಟದ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಜನರ ನಂಬಿಕೆ ಭಾವನೆಗಳಿಗೆ ವಸ್ತು ಮಾಡಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಹರೀಶ್ ಕಶ್ಯಪ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಕಶ್ಯಪ್ ಅವರ ಒಂದ್ ಕಡೆ ದೇವರ, ಇನ್ನೊಂದ್ ಕಡೆ ನಂಬಿಕೆಯ ವಿಚಾರ ಇದು. ಆದ್ರೆ ಈಗಾಗಲೇ ಜನಪ್ರತಿನಿಧಿಗಳು ಅನ್ನಿಸಿಕೊಂಡವರು ಈ ತರ ಮಾಡೋದು, ತಮ್ಮ ಹಿತಾಸಕ್ತಿಗಾಗಿ ಈ ತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅದೇ ಇದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಅವು ಮಂಜುನಾಥೇಶ್ವರನ ಒಂದು ಆಣೆ ಪ್ರಮಾಣಗಳು ಜೆಡಿಎಸ್ ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಜೆಡಿಎಸ್ನವರು, ಬಿಜೆಪಿನವರು ಇವ್ರು ಮಾಡ್ಕೊಳ್ಳೋ ಒಂದು ಅವ್ಯವಸ್ಥೆಗೆ ಅಥವಾ ಒಂದು ಪ್ರಜ್ಞಾಹೀನ ವ್ಯವಹಾರಗಳಿಗೆ ದೇವರನ್ನು ಎಳೆತರೋದು ಮೊದಲನೇದಾಗಿ ಅಶಾಸ್ತ್ರೀಯ. ರಾಜಕೀಯ ಅಥವಾ ಜನನಾಯಕನು ಉತ್ತರದಾಯಿ ಆಗಿರ್ತಕ್ಕಂಥದ್ದು ಪ್ರಜೆಗಳಿಗೆ ಹೊರತು ದೇವಸ್ಥಾನಗಳಿಗೆ ಅಲ್ಲ. ಕರೆಕ್ಟ್. ಅವರು ಪ್ರಮಾಣ ಮಾಡೋದಿದ್ರೆ
ಅವರವರ ಕಾನ್ಸ್ಟಿಟ್ಯೂಷನ್ಸಿನಲ್ಲಿ ಇರ್ತಕ್ಕಂಥ ಜನರನ್ನು ಕರೆಸಿ ಆ ಜನರ ಮೇಲೆ ಪ್ರಮಾಣ ಮಾಡ್ಲಿ. ನೀವು ಅವ್ಯವಹಾರ ಮಾಡ್ಬೇಕಾದ್ರೆ ಅಥವಾ ವಾಗ್ದುರಿತಗಳು ವಾಗ್ದೋಷಗಳಿಂದ ಬಳಲ್ಬೇಕಾದ್ರೆ ಚಾಮುಂಡೇಶ್ವರಿಯನ್ನು ನೆನೆದು ಮಾಡಿದ್ರಾ ಅಥವಾ ಮಂಜುನಾಥೇಶ್ವರನ ನೆನೆದು ಮಾಡಿದ್ರಾ? ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ, ನಾನು ಮಹಾ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳ್ಳಿಕ್ಕೆ ದೇವರ ನೆನಪಾದ್ರೆ ಇದು ಇನ್ನೊಂದು ವಾಗ್ದೋಷ. ಶಾಸ್ತ್ರಗಳ ಪ್ರಕಾರ ಇದೆಲ್ಲ ವಾಗ್ದೋಷಗಳಾಗಿ ಪರಿವರ್ತನೆ ಆಗ್ತದೆ. ಮಾಡದೇ ಇರೋದು ಅಲ್ಲ, ಮಾತಿನ ವಿಚಾರ ಕೂಡ ಅಂತ. ಹೌದು, ಅದನ್ನೇ ಈಗ ದೇವರು ಅಂತ ಅನ್ನೋದು ಒಂದು ಏನು ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಬೆಂಚ್ ಸಿಗುತ್ತೆ ಪಾರ್ಕ್ ಅಲ್ಲಿ ಕೂತ್ಕೊಳ್ಳುವಂತಹ ಪುಕ್ಷಟ್ಟೆ ಜಾಗ ಅಲ್ಲ. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಗೋಪ್ಯತೆ ಇದೆ, ಒಂದು ಪಾವಿತ್ರ್ಯತೆ ಇದೆ, ಒಂದು ಘನತೆ ಇದೆ. ನಮಗೆ ಕಷ್ಟ ಬಂತು ಅಂತಂದ್ರೆ ನಾವು ಹೋಗಿ ಪ್ರಾರ್ಥನೆ ಮಾಡ್ಬೇಕೆ ಹೊರತುವೆ ನಾನು ಮಾಡಿದ್ದು ಬಹಳ ಸರಿ ಇನ್ನೊಬ್ಬರೆಲ್ಲ ಕೆಟ್ಟವರು ಅಂತಂತ ಹೇಳಲಿಕ್ಕೆ ಇದಕ್ಕೆ ಮಂಜುನಾಥನು ಆಣೆ, ಚಾಮುಂಡೇಶ್ವರಿ ಆಣೆ, ಸುಬ್ರಹ್ಮಣ್ಯ ದೇವರು ಆಣೆ ಅಂತಂತ ಹೇಳೋದು ಇದು ಬಾಲಿಶ ಅನ್ನೋದಕ್ಕಿಂತ ಧೂರ್ತತನ ಅಂತಂತ. ಇದು ಇಟ್ ಇಸ್ ನಾಟ್ ಚೈಲ್ಡಿಶ್, ಇಟ್ ಇಸ್ ಅಟರ್ ಫೂಲಿಶ್ನೆಸ್. ಹಾಗೆ ಮತ್ತೆ ನಾನು ಏನಕ್ಕೆ ಇದನ್ನು ಧನ್ಯವಾದ ಹೇಳಬೇಕು ನ್ಯೂಸ್ 18ಗೆ, ಇದನ್ನು ಇನ್ನೂ ಹೆಚ್ಚು ಜನರ ಬಳಿಗೆ ತಗೊಂಡು ಹೋಗ್ಬೇಕು. ಇಂಥವರನ್ನು ನೀವೆಲ್ಲ ಆರಿಸ್ತೀರಲ್ಲ, ನಿಜ ನಿಜ, ಇಂಥವರನ್ನು ನೀವೆಲ್ಲ ಆರಿಸ್ತೀರಲ್ಲ, ನಿಮಗೆ ಏನಾಗಿದೆ ಅಂತಂತ ಜನರನ್ನು ಕೇಳ್ಬೇಕು. ಯಾಕಂದ್ರೆ ದೇವರು ಅಂತಂತ ಜನರೇ ದೇವರಲ್ವಾ ರಾಜಕಾರಣಿಗಳಿಗೆ. ಇವತ್ತಿನ ರಾಜಕಾರಣಿಗಳಿಗೆ ದುಡ್ಡೇ ದೇವರಾಗಿದೆ, ಅದು ಬೇರೆ ವಿಷಯ. ಆದ್ರೆ ನಿಜದಲ್ಲಿ ಜನರೇ ದೇವರಲ್ವಾ? ಹೌದು, ನಿಜ. ಅದೇ ವಿಚಾರಕ್ಕೆ ನ್ಯೂಸ್ 18 ಕನ್ನಡ ಎಲ್ಲರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ. ಜನ ಹೇಳ್ತಾ ಇದ್ದಾರೆ ಏನೇನು ಈ ತರ ಮಾಡುವಂತಹ ರಾಜಕಾರಣಿಗಳು ಜನಸಾಮಾನ್ಯರು ನಮ್ಗೆ ಬೇಕಾ ಅಂತ ಹೇಳಿ ಪ್ರತಿಯೊಬ್ರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹೌದು, ಈಗ ಜನರ ಮಧ್ಯೆ ಇವರು ಕೂತ್ಕೊಂಡು ಆಣೆ ಪ್ರಮಾಣ ಮಾಡ್ಲಿ ನೋಡೋಣ, ಅಷ್ಟು ಧೈರ್ಯ ಇದೆಯಾ ಇವ್ರಿಗೆ? ಜನರ ಮಧ್ಯೆ ಹೋಗಿ ನಾನು ನಿಮ್ ಮೇಲೆ ಆಣೆ ಮಾಡ್ತೀನಿ, ನಾನು ಇಂಥ ವ್ಯವಹಾರ ಮಾಡಿಲ್ಲ ಅಥವಾ ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ ಅಂತ ಅಷ್ಟು 10,000 ಜನರನ್ನು ಸೇರಿಸಿ ಆ ಜನರ ಮೇಲೆ ಪ್ರಮಾಣ ಮಾಡ್ಲಿ. ಅವಾಗ ಜನರು ಏನ್ ಕೊಡ್ತಾರೋ ರಿಪ್ಲೈ ಅವಾಗ ಚಾಮುಂಡೇಶ್ವರಿ ಜನರ ಮೂಲಕ ಕೊಡ್ತಾಳೆ, ಕೊಡ್ಬೇಕಾಗಿರೋ ಸರಿಯಾಗಿ ಕೊಡ್ತಾಳೆ. ಹಾಗಾಗಿ ಇದು ನಿಜವಾಗ್ಲೂ ಏನು ಒಂದು ರಾಜಕೀಯ ನಾಯಕತ್ವಕ್ಕಾಗ್ಲಿ ಯಾವುದೋ ಒಂದು ಸಾಂವಿಧಾನಿಕ ಸಂಸ್ಥೆಗೆ ಆಗ್ಲಿ ಪ್ರಜೆಗಳಿಗಾಗ್ಲಿ ಇವೆಲ್ಲ ಮರ್ಯಾದೆ ತರ್ತಕ್ಕಂತಹ ನಡೆ ಅಲ್ಲ. ನಿಮ್ಮ ವ್ಯವಹಾರ ನಾನು ಸಾಮಾನ್ಯ ಜನರಿಗೂ ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೇನೆ. ನಿಮ್ಮ ಮನೆಗಳಲ್ಲಿ ಆಗ್ತಕ್ಕಂಥ ನಿಮ್ಮ ವ್ಯವಹಾರದಲ್ಲಿ ಆಗ್ತಕ್ಕಂಥ ತೊಂದರೆಗಳಿಗೆ ಇತ್ಯಾದಿಗಳಿಗೆ ದೇವರ ಆಣೆ ಪ್ರಮಾಣಗಳನ್ನು ಮಾಡಬೇಡಿ. ಅದರಿಂದ ನಿಮಗೆ ಪುನಃ ದುರಿತಗಳು, ಅದನ್ನು ಶಾಸ್ತ್ರಗಳಲ್ಲಿ ವಾಗ್ದುರಿತಗಳು ಅಂತ ಕರೀತಾರೆ. ಇದು ವಾಗ್ದುರಿತಗಳಾಗಿ ಪರಿಣಾಮ ಆಗಿ ನೀವೇ ಮುಂದಿನ ಕಾಲದಲ್ಲಿ ನೀವುಗಳೇ ಕಷ್ಟ ಪಡ್ತೀರಿ. ನಿಮ್ಮ ಕಷ್ಟಗಳನ್ನು ನೀವು ದೇವರನ್ನೇ ಪ್ರಾರ್ಥನೆ ಮಾಡಿ ನನಗೆ ಪರಿಹಾರ ಮಾಡಿಕೊಡು ಅಂತಂತ. ಆದ್ರೆ ನಾನು ಮಾತ್ರ ಸತ್ಯವಂತನು, ಅದಕ್ಕೆ ಇಂಥ ದೇವರು ಸಾಕ್ಷಿ, ಅವನು ಬೇಕಾದ್ರೆ ಬಂದು ತೊಡೆ ತಟ್ಟಿ ಇನ್ನೊಬ್ಬನು ಇಲ್ಲಿ ಬಂದು ಬೇಕಾದ್ರೆ ಮಾಡ್ಲಿ ಅಂತ ಅನ್ನಕೇನು ಅದೇನು ಯುದ್ಧರಂಗನ ಕುರುಕ್ಷೇತ್ರನ ಅದು? ಹೌದು. ನಾನು ಇಂಥ ಇವನು ಅಂತಂತ ಹೇಳಲಿಕ್ಕೆ ದೇವರ ಮುಂದೆ ತಲೆ ಬಾಗಿ ನಡಿಬೇಕ್ರಮ್ಮ. ದೇವರ ಮುಂದೆ ತಲೆ ಬಾಗ್ಲಿಕ್ಕೋಸ್ಕರ ಹೋಗ್ಬೇಕೆ ಹೊರತುವೆ ನಾನು ಮಹಾಶ್ರೇಷ್ಠ ವ್ಯಕ್ತಿ ಇನ್ನೊಬ್ಬನು ಕಡಿಮೆ ಅಂತಂತ ಹೋದ್ರೆ ಅದು ಇನ್ನೊಂದು ಕರ್ಮ ದೋಷ ಆಯ್ತಲ್ವೇ? ಎಸ್, ತಕ್ಕ ಪಾಠವನ್ನ ಕಲಿಸ್ತಾರೆ ಒಂದ್ ಕಡೆ ಜನ, ಇನ್ನೊಂದ್ ಕಡೆ ಆ ದೇವತೆ ಕೂಡ ಅಂತ ಹೇಳಿ. ಥ್ಯಾಂಕ್ ಯು ಹರೀಶ್ ಕಶ್ಯಪ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮೈಸೂರಿನಿಂದ ಸೋಮಶೇಖರ್ ಅವರು ಫೋನ್ ಮಾಡಿದ್ದಾರೆ. ಸೋಮಶೇಖರ್ ಅವರೇ, ಏನ್ ಅನ್ಸುತ್ತೆ ನಿಮ್ ಮೈಸೂರಲ್ಲಿ ಏನೇನೋ ಆಗ್ತಾ ಇದೆಯಲ್ಲ, ಯಾವ್ಯಾವ್ದಕ್ಕೂ ಫೇಮಸ್ ಆಗ್ಬೇಕಾಗಿರೋದು ಏನೇನೋ ಆಗ್ತಾ ಇದೆಯಲ್ಲ ಅಂತ? ಇವರು ನಮ್ಮಂತ ಜನಗಳನ್ನ ಇವರು ಮರಳು ಮಾಡ್ತಾ ಇದ್ದಾರೆ. ಇವರು ಅಂತ ದೇಗುಲಕ್ಕೆ ಹೋಗಿ ಇವರು ಆಣೆ ಪ್ರಮಾಣ ಮಾಡೋದು ನಮ್ಗೆ ಯಾರಿಗೂ ಇಷ್ಟವಿಲ್ಲ. ಚಾಮುಂಡಿ ತಾಯಿ ಬನ್ನಿ ನೀವು ಇಷ್ಟ ಹೊಂದಿದ್ದೀರಿ ಆಣೆ ಮಾಡಿ ಅಂತ ಯಾರು ಕರ್ದಿಲ್ಲ ದೇವಿ. ಇವ್ರ ಆಟಗಳನ್ನ ನೋಡ್ದೇನೆ ಜನಗಳ ತಿಳ್ಸಕ್ ಸಲುವಾಗಿ ಇವ್ರು ಮಾಡ್ತಾ ಇದಾರೆ. ಇವರು ಕೋಟಿ ಮಾಡ್ಕೊಂಡಿದ್ದಾರೆ. ಇವ್ರ 25 ಕೋಟಿ ತಗೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ದಾರೆ. ಜನಗಳು ಮರಳು ಮಾಡಿ ದೇಗುಲಕ್ಕೆ ಒಂದು ಕಳಂಕ ತರಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಇವರು. ಇಡೀ ಒಂದು ವಿಶ್ವದ ಜನರೇ ಈ ದೇವಸ್ಥಾನವನ್ನ ಅಥವಾ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೈಸೂರಲ್ಲಿ ಚಾಮುಂಡಿ ದರ್ಶನ ಆಗಿ ಇನ್ನೂ ಒಂದು ದಸರಾ ಆಗಿ ಒಂದು ವಾರ ಆಗಿ ಬಂದಿಲ್ಲ. ಇವರು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಕಳಂಕ ತರಕ್ಕೆ ಈ ತರ ಅಪರ್ಣೆ ಮಾಡ್ತಾ ಇದ್ದಾರೆ. ಎಲ್ಲ ಜನರೇ ನೀವೇ ಪಾಠ ಕಲಿಸ್ಬೇಕು ಈ ಸಲ ಈ ತರದಂತವರಿಗೆ ಅಂತ ಹೇಳಿ. ಥ್ಯಾಂಕ್ ಯು ಸೋಮಶೇಖರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.
ಪಾಂಡವಪುರದಿಂದ ರಾಜೇಶ್ ಅವರು ಕರೆ ಮಾಡಿದ್ದಾರೆ. ರಾಜೇಶ್ ಅವರು ಏನ್ ಹೇಳಕ್ ಬಯಸ್ತೀರಾ, ಸರಿ ಅಂತ ಅನ್ಸುತ್ತಾ ನಿಮ್ಗೆ ಇದು? ನಮಸ್ಕಾರ ಮೇಡಮ್, ನಮ್ಮ ಹೆಸರು ರಾಜೇಶ್ ಅಂತ ಕೇರಳದಿಂದ. ಹೇಳಿ ರಾಜೇಶ್ ಅವ್ರೆ. ಇದು ಕೂಡ ನಮ್ಮ ತಾಲೂಕಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಇವರು. ಹೌದು ಹೌದು. ಇವರು ಈಗ ಈ ತರ ಇವರು ಕರ್ನಾಟಕದಲ್ಲಿ ಹೆಸರು ಮಾಡ್ಕೊಳಕ್ಕೋಸ್ಕರ ಮಾಡ್ತಾ ಇದಾರೋ ಇಲ್ಲ ಇವರು ಮೈ ಪರಿಷ್ಕಳ ಆಟ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಇವ್ರು ಮಾಡೋದ್ರಿಂದ KR ನಗರದ ಮಾನ ಮರ್ಯಾದೆ ಹಾಳಾಗ್ತಾ ಇರೋದಂತೂ ನಿಜ. ಈಗ ನಾವು ಇವ್ರನ್ನ ಆಯ್ಕೆ ಮಾಡಿದ್ದು ಸರಿನೋ ತಪ್ಪು ಅನ್ನೋದು ನಮ್ಗೆ ಈಗ ಪ್ರಶ್ನೆ ಮಾಡ್ಕೊಳ್ಳುವಂತ ಸಮಯ ನಿಮ್ಗೆ. ಹೌದು ಮೇಡಮ್, ಯಾಕಂದ್ರೆ ಈಗ ಕೊನೆ ಚುನಾವಣೆಯಲ್ಲಿ ಹೇಗಾಯ್ತು ಅಂದ್ರೆ ಈಗ ಸಾರಾ ಮಹೇಶ್ ಅವರು ಕೂಡ ಗೆಲ್ಲುವಂತ ಕ್ಯಾಂಡಿಡೇಟ್ ಆಗಿರ್ಲಿಲ್ಲ. ಯಾಕಂದ್ರೆ ಪ್ರತಿಸ್ಪರ್ಧಿ ರವಿಶಂಕರ್ ಅನ್ನೋರು ಬಂದಿದ್ರು, ಕೇವಲ 1600 1500 ಓಟಲ್ಲಿ ಗೆದ್ರು. ಈಗ ಸಾರಾ ಮಹೇಶ್ ಅವರು ಕೂಡ ವಿಶ್ವನಾಥ್ ಅವ್ರನ್ನ JDS ಕರ್ಕೊಂಡು ಹೋಗಿರೋದ್ರಿಂದ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಯ್ತು. JDS ಗೆ ವಿಶ್ವನಾಥ್ ಅವರು ಕೂಡ JDS ಹೋಗಿರೋದ್ರಿಂದ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಗಿ ಹುಣಸೂರಲ್ಲಿ ಗೆದ್ರು. ಸೊ ಈಗ ಇಬ್ರು ಕೂಡ ಆಣೆ ಪ್ರಮಾಣ ಮಾಡುತ್ತೀವಿ ಅದು ಇದು ಅಂತ ಎಲ್ಲ ಕತೆ ಹೇಳಿ ನಿಮ್ಮ ಊರಿನ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ರಾಜೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಪಾಂಡವಪುರದಿಂದ ಮಧು ಅನ್ನೋರು ಕರೆ ಮಾಡಿದ್ದಾರೆ. ಮಧು ಅವರೇ, ಏನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಮೇಡಮ್. ಹೇಳಿ ಮಧು ಅವರೇ. ಅಲ್ಲ ಮೇಡಮ್, ಚಾಮುಂಡಿ ತಾಯಿ ಇಡೀ ಪ್ರಪಂಚಕ್ಕೇನೆ ಗೊತ್ತು. ಆದ್ರೂ ಈ ರಾಜಕಾರಣಿಗಳು ದೇವ್ರ ಹೆಸರು ಮುಂದೆ ತಂದ್ಬಿಟ್ಟು ಈ ತರ ದೇವ್ರಿಗೆ ಅವಮಾನ ಮಾಡ್ತಾರೆ. ದೇವ್ರು ಅವ್ರಿಗೆ ತಕ್ಕಪಾಠ ಕಲಿಸ್ತಾರೆ ಮೇಡಮ್. ಜೊತೆಗೆ ನೀವು ಕೂಡ ತಕ್ಕಪಾಠ ಕಲಿಸ್ಬೇಕಾಗತ್ತೆ ಮುಂದಿನ ಎಲೆಕ್ಷನ್ ಅಲ್ಲಿ ಅಂತ ಈ ತರ ಮಾಡೋರಿಗೆ. ಖಂಡಿತ ಮೇಡಮ್, ಇಂಥ ರಾಜಕಾರಣಿಗಳು ನಮ್ ಕರ್ನಾಟಕದಲ್ಲಿ ಬೇಡವೇ ಬೇಡ. ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಮಧು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಜೊತೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಗಂಜಾಂ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡ್ಕೊಂಡ್ ಬನ್ನಿ. ನಾಯಕರಿಬ್ಬರ ಏನು ಆಣೆ ಪ್ರಮಾಣ ಇತ್ತು ಆ ಸಂಬಂಧವಾಗಿ ಇವತ್ತು ಏನು ಸಾರಾ ಮಹೇಶ್ ಅವರು ದೇವಿಗೆ ಒಂದು ದರ್ಶನ ಆಣೆ ಮಾಡಿ ಬಂದಿದ್ದಾರೆ. ಅವರು ಒಂದು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಇವತ್ತು ಹೋಗಿ ದೇವಿ ದರ್ಶನ ಮಾಡಿದಿರಿ, ಪೂಜೆ ಮಾಡಿ ಬಂದಿದ್ದೀರಿ, ಏನಂತ ಆಣೆ ಮಾಡಿದ್ರಿ ಸರ್? ಈಗ ನೋಡಿ, ವಿಧಾನಸೌಧದಲ್ಲಿ ನಮ್ಮ ತಂದೆ ತಾಯಿ ಮೇಲೆ ಹೇಳಿದ್ರು ಒಂದೇ, ಚಾಮುಂಡಿಗೆ ಇದರ ದೇವಸ್ಥಾನದಲ್ಲಿ ಹೇಳಿದ್ರು ಒಂದೇ. ನನ್ನ ಜೊತೆ ಅವ್ರು ಏನು ಚರ್ಚೆ ಮಾಡಿದ್ರು ಅದನ್ನು ನಾನು ಅಲ್ಲಿ ಏನು ಹೇಳಿದ್ದೀನಿ ಅದನ್ನು ಸತ್ಯ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಏನು ಹೇಳಿದ್ದೆ. ಅವರು ನನ್ನ ಕರೆದಿದ್ರು. ಅವರು ಮೇಲಿರುವಂಥ ಆರೋಪ ಒಂದು, ನನ್ನ ಮೇಲಿರುವಂಥ ಆರೋಪ ಅವ್ರೇನು ಮಾಡಿದ್ದಾರೆ ಅದಾರು ಸತ್ಯ ಅಂತ ಹೇಳಿ ಇಲ್ಲ ಇದನ್ನ ಸರ್. ಈಗ ವಿಶ್ವನಾಥ್ ಅವರು ಈಗಲೂ ಕೂಡ ಹೊರಗಡೆ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅವ್ರು ನಿಮ್ಮನ್ನೇ ಮಾಡ್ತೀನಿ. ನಾನು ಅವ್ರನ್ನ ಭೇಟಿ ಮಾಡಲ್ಲ. ನಾನೀಗಾಗಲೇ ಅವ್ರನ್ನ ಸಾಕಷ್ಟು ಭೇಟಿ ಮಾಡಿ ಅನುಭವಿಸಿದ್ದೀನಿ. ಸವಾಸ ಚರ್ಚೆ ಮಾಡಿ ಅಷ್ಟೇ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಾರಾ ಮಹೇಶ್ ಕರ್ಕೊಬರಕ್ಕೆ ಹೇಳಿದ್ದೆ, ದುಡ್ಡು ಕೊಟ್ಟವ್ರನ್ನ ಅವ್ನ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ದೆ. ನಾನು ಹೇಳಿದ್ದ. ಈಗ ಅವರು ಹೇಳ್ತಿರೋದೇನಂದ್ರೆ ಸಾರಾ ಮಹೇಶ್ವರನ ಒಬ್ಬರನ್ನ ಕರ್ಕೊಬರಕ್ಕೆ ಹೇಳಿದ್ದೆ, ನನ್ಗೆ ಹಣ ಕೊಟ್ಟವ್ರನ್ನ ಕರ್ಕೊಂಡ್ ಬಂದಿಲ್ಲ. ಹೇಳಿದ್ನಲ್ಲ ಒಬ್ರ ಹೆಸರು, ಅವರೇ ಕರ್ಕೊಬರೋರು. ಸರ್, ಈಗ ಏನಂತ ಕೊಂಡದಾಗ ಹಣ ಮಾಡಿದ್ರಿ? ಅವ್ರು ಹೇಳ್ಬೇಕು. ಸತ್ಯ ಮಾಡ್ತೀನಿ ಅಂತ ಬಂದ್ರಲ್ವಾ, ಬರ್ಲಿ. ನೀವು ಅವ್ರನ್ನ ಭೇಟಿ ಮಾಡಲ್ಲ, ಅವ್ರ ದೇವಸ್ಥಾನ ಮುಂದೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಒಟ್ಟಾರೆಯಾಗಿ ಇದಿಷ್ಟು ಸಾರಾ ಮಹೇಶ್ ಮತ್ತು ನಾನು ಯಾವುದೇ ಕಾರಣಕ್ಕೂ ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡಲ್ಲ. ನಾನು ಹೇಳಿದಂತೆ ಆಣೆಯ ಪ್ರಮಾಣವನ್ನ ದೇವಸ್ಥಾನ ಮುಂದೆ ಮಾಡಿದ್ದೀನಿ ಅನ್ನೋದು ಅವರ ಮಾತು. ಮೈಸೂರಿನ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ. ಇನ್ನೊಂದ್ ಕಡೆ ವಿಶ್ವನಾಥ್ ಅವರ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಮಾತನಾಡಿಸಿದರೆ. ಅವರ ಹೇಳಿಕೆ ಏನು ನೋಡ್ಕೊಂಡ್ ಬನ್ನಿ. 1.5 ತಿಂಗಳಿಂದ ನಡೆದಂತ ಸಾರಾ ಮಹೇಶ್ ವಿಶ್ವನಾಥ್ ಅವರ ವಾಕ್ಸಮರ ಇವತ್ತು ಅಂತಿಮವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಂತ ಇಬ್ಬರು ನಾಯಕರು ಪರಸ್ಪರ ಮುಖಾಮುಖಿಯಾಗದೆ ವಾಪಸ್ಸಾಗಿದ್ದಾರೆ. ಈಗ ನಮ್ಮ ಜೊತೆ ವಿಶ್ವನಾಥ್ ಅವರಿದ್ದಾರೆ. ಸರ್, ಬಂದಿದ್ರಿ, ಆಣೆ ಪ್ರಮಾಣದ ಎಲ್ಲವೂ ನಡೀತು, ಆದ್ರೂ ಚಾಮುಂಡಿ ಬೆಟ್ಟದಲ್ಲಿ ನೀವು ಅವರು ಮುಖಾಮುಖಿ ಆಗ್ಲೇ ಇಲ್ಲ. ಮುಖಾಮುಖಿ ಆಗಕ್ಕೆ ನಾನು ತಯಾರಾಗಿ ಬಂದಿದ್ದೆ. 9 ಗಂಟೆಗೆ ಶಾರ್ಪ್ ಅಂತ ಅವರು ಹೇಳಿದ್ರು, ಅಧಿಕಾರಿಗಳು ಹೇಳಿದ್ರು, ಪೊಲೀಸ್ನವರು ಶಾರ್ಪ್ ಬರ್ಬೇಕು ಸರ್. 9 ಗಂಟೆ, ನಾನು 8:50ಕ್ಕೆ ಬಂದು ದೇವಸ್ಥಾನ ಪ್ರವೇಶ ಮಾಡಿ ದೇವಿಯ ದರ್ಶನ ಮಾಡಿ 9 ಗಂಟೆ 5 ನಿಮಿಷಕ್ಕೆ ನಾನು ಹೊರಗಡೆ ಬಂದು ನಿಂತೆ. ಇವ್ರಿಗೋಸ್ಕರ ಕಾಯ್ದು. ಅವ್ರು ಬಂದವರು ಒಳಕ್ಕೆ ಹೋದವ್ರು ಈಚೆಗೆ ಬರಲಿಲ್ಲ. ನಾನು 10 ಗಂಟೆ ತನಕ ಕಾಯ್ದೆ. ನಿಮ್ಮ ಮುಖ ನೋಡಲ್ವಂತೆ ಅವರು, ನೀವೇ ಬಂದು ಪ್ರಮಾಣ ಮಾಡಬೇಕಂತೆ ಅಂತ. ನನಗೇನು ಹುಚ್ಚಿಡ್ದಿದೆಯಪ್ಪ ಪ್ರಮಾಣ ಮಾಡಿ? ನಾವು ಯಾತಕ್ಕೆ ಬಂದಿರೋದಿಲ್ಲಿ ಆಣೆ ಪ್ರಮಾಣದ ವಿಚಾರ ಅಲ್ಲ. ನೀನು ಸಾರ್ವಭೌಮ ಸದನದಲ್ಲಿ ವಿಧಾನಸಭೆಯಲ್ಲಿ ವಿಶ್ವನಾಥ್ ಅವರು 25 ಕೋಟಿಗೆ ಮಾರಿಕೊಂಡು ಹೋಗಿದ್ದಾರೆ ಅಂತಕ್ಕಂತ ಹೇಳಿ ನನ್ನ ತಾಯಿ ಆಣೆ, ನನ್ನ ಮಕ್ಕಳಾಣೆ ಅಂತ ಹೇಳ್ದಲ್ಲ ಅವತ್ತಿನ ದಿವಸ.
ಆ ಯಾರು ಪುಣ್ಯಾತ್ಮ ಕರ್ಕೊಂಬ, ನನ್ನನ್ನು 25 ಕೋಟಿಗೆ ಕೊಂಡ್ಕೊಂಡವನೊಬ್ಬ ಬೇಕಲ್ಲ, ಅವ್ನು ಕರ್ಕೊಂಬ, ಅವ್ನ ಮುಖ ನೋಡೋಣ. ಕೊನೆಗೂ ಅವ್ರು ಕರ್ಕೊಂಡು ಬರ್ಲಿಲ್ಲ. ಅವ್ರು ಕರ್ಕೊಂಡು ಬರಲಿಲ್ಲ. ಕೊನೆಗೂ ಅವ್ರು ಇದೇನು ತೋರಿಸ್ತದೆ ಅಂತಂದರೆ ಇದು ಸುಳ್ಳು. ನೀವು ಮಾಡಿರ್ತಕ್ಕಂಥ ಆಪಾದನೆ ಸಂಪೂರ್ಣವಾಗಿ ಸುಳ್ಳು. ಇನ್ನು ಮೇಲೆ ಈ ರೀತಿ ಸಂಪೂರ್ಣವಾಗಿ ಸುಳ್ಳು ಹೇಳಕ್ಕೆ ಹೋಗ್ಬಿಡ್ರಿ. ಮತ್ತು ಮಾಡಿ ಬಾರಯ್ಯ ಅಂದರೆ ದೇವಸ್ಥಾನದೊಳಗೆ ಕೂತ್ಕೊಂಡ್ಬಿಟ್ಟು ಒಂಥರ ಮಹಾಭಾರತದ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಕೂತಿದ್ದೆ ನೀನು ಹೋಗಿ. ನಾವು ಹೊರಗಡೆ ಅರ್ಜುನಾದಿ ಸ್ನೇಹಿತರೆಲ್ಲ ಆಚೆ ನಿಂತಿದ್ವು, ನೀನು ಬರಲಿಲ್ಲ, ನೀನು ಹೇಳಿ, ನೀನು ಪಲಾಯನವಾದಿ, ನೀನು ಸುಳ್ಳ. ಇನ್ನು ಈ ಥರ ಸುಳ್ಳು ಹೇಳಕ್ಕೆ ಕೂಡುದು ಈ ರಾಜ್ಯದಲ್ಲಿ. ದೇವ್ರ ಮುಂದೆ ನನಗೆ ವಿಶ್ವನಾಥ್ ಅವ್ರು ಏನೇನು ಅಂದ್ರು ಅಂತ ಕಣ್ಣೀರು ಹಾಕಿದ್ದಾರೆ ಸರ್ ಸಾರಾ ಮಹೇಶ್. ನಾನೇನು ಅಂದಿಲ್ಲ, ಇದು ಏನು ಹೇಳ್ತಾ ಇದ್ದೀನಿ ಅಷ್ಟೇ ಹೇಳಿದ್ದು. ಕಣ್ಣೀರು ಅಂದರೆ JDS ಅಂದರೆ ಕಣ್ಣೀರು, ಕಣ್ಣೀರು ಅಂದರೆ JDS, ಇಷ್ಟೇ. ಸರ್ ವಾಟ್ ನೆಕ್ಸ್ಟ್ ಸರ್? ಈಗ ಕೊನೆ ಹಂತಕ್ಕೆ ಬಂದಿದ್ರಿ ನೀವು, ನೀವೇ ನಿಲ್ಸೋಣ ಅಂತಾನು ಹೇಳಿದ್ರಿ, ಆದರೂ ಚಾಮುಂಡಿ ಬೆಟ್ಟದವರೆಗೂ ಬಂದಿತ್ತು. ವಾಟ್ ನೆಕ್ಸ್ಟ್ ಸರ್? ನಾನು ಹೇಳ್ತಾ ಇದ್ದೀನಿ ಸಾಕು. ಇದು ನಾನು ಹಿಂದೇನು ಹೇಳಿದ್ದೆ, ಸಾರಾ ಮಹೇಶ್ ಎಂದ ಕೊಚ್ಚೆ ಗುಂಡಿಗೆ ನನ್ನ ಕಲ್ಲು ಎಸೆಯೋದಿಲ್ಲ ಅನ್ನೋ. ಆದರೆ ನನಗೆ 25 ಕೋಟಿದು ನನ್ನ ಮನಸ್ಸಿಗೆ ಬಹಳ ನೋವಾಗ್ತಾ ಇತ್ತು. ಇನ್ನು ಮುಂದೆ ಸಾರಾ ಮಹೇಶನ್ಗೂ ನಮಗೂ ಯಾವುದೇ ಸಂಪರ್ಕ ಸಂಬಂಧಗಳು ಇಲ್ಲ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ನಮ್ಮ ಸುದ್ದಿ ಅವ್ರು ಮಾತಾಡೋದು ಬೇಡ, ಅವ್ರ ಸುದ್ದಿ ನಾವು ಮಾತಾಡೋದು ಬೇಡ. ಇದು ವಿಶ್ವನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.